ಸ್ನೇಹಿತರೆ, ಈ ಸೌಜನ್ಯ ಅನ್ನೋ ಹೆಸರು ಒಂಥರ ನಕ್ಷತ್ರ ಇದ್ದಂಗೆ. ರಾತ್ರಿ ಆದ್ರೆ ಪ್ರಕಾಶಮಾನವಾಗಿ ಹೊಳೆಯೋದು, ಬೆಳಗಾದ್ರೆ ಕಾಣ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ, ಅಲ್ಲೇ ಇರೋದು. ಬಟ್ ರಾತ್ರಿಯಲ್ಲಿ ಮಾತ್ರ ಕಾಣಿಸೋದು. ಹಂಗೆ 13 ವರ್ಷಗಳಿಂದ ಸ್ವಲ್ಪ ದಿನ ಸುದ್ದಿಯಲ್ಲಿದ್ರೆ ಇನ್ ಸ್ವಲ್ಪ ದಿನ ಸದ್ದೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಜಗತ್ತಿಗೆ ಬೆಳಕು ನೀಡಿ ಜಗತ್ತಿಲಿರೋ ಜೀವರಾಶಿಗಳಿಗೆ ಜೀವನ ನೀಡ್ತಾ ಇದೀನಿ ಅಂತ ಮುಂದೆ ಮುಖವಾಡ ಹಾಕೊಂಡು ಹಿಂದೆ ಎಷ್ಟೋ ಜನರನ್ನ ಸುಟ್ಟು ಹಾಕಿರೋ ಸೂರ್ಯ ಎಂಬ ಕ್ರೌರ್ಯದ ಮುಂದೆ ಅದೇ ಸೂರ್ಯನ ಕ್ರೌರ್ಯಕ್ಕೆ ಬಲಿಯಾದ ಈ ಸೌಜನ್ಯ ಅನ್ನೋ ನಕ್ಷತ್ರ ಬೆಳಗೋಕೆ ಅತಿ ಹೆಚ್ಚು ಸಮಯ ಸಿಗ್ತಿರ್ಲಿಲ್ಲ. ಆದ್ರೆ ಇವಾಗ ಮಾಡಿದ ಪಾಪಗಳ ಶಾಪ ಜಾಸ್ತಿಯಾಗಿ ಬೆಳಕು ಮಾಗಿ ಸುತ್ತಲೂ ನಿರಂತರವಾದ ಕತ್ತಲು ಆವರಿಸಿರೋ ಕಾರಣ ಆ ಸೂರ್ಯನ ಕ್ರೌರ್ಯಕ್ಕೆ ಬಲಿಯಾದ ನಕ್ಷತ್ರಗಳ ನರುಳುವಿಕೆಯ ಕೂಗು ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ. ಸೂರ್ಯನ ಮುಖವಾಡ ಕಳಚಿ ಕ್ರೌರ್ಯದ ಕರಾಳತೆ ಕಾಣುತ್ತಿದೆ. ಮಾಡಿದ ಕರ್ಮಗಳಿಗೆ ಕಣ್ಣಿದ್ದರೂ ಕುರುಡಾಗಿ ಬಟ್ಟೆ ಹುಟ್ಟಿದ್ದರೂ ಸಹ ಎಲ್ಲರ ಮುಂದೆ ಬೆತ್ತಲಾಗುವ ಸಮಯ ಹತ್ತಿರ ಬರುತ್ತಿದೆ. ಯುಗ ಯುಗಗಳಿಂದಲೂ ಒಂದು ಹೆಣ್ಣಿನ ಮೇಲೆ ಕೈ ಇಟ್ಟವರು ಬದುಕುಳಿದದ್ದು ಚರಿತ್ರೆಯಲ್ಲೇ ಇಲ್ಲ. ತಡವಾಗಬಹುದು, ಆದ್ರೆ ದುಷ್ಟರ ಅಂತ್ಯ ಖಚಿತ. ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಸ್ನೇಹಿತರೆ, ಇಷ್ಟು ದಿನ ಧರ್ಮಸ್ಥಳದಲ್ಲಿ ದೇವರಿಲ್ಲ, ಅದು ಇದು ಮಣ್ಣು ಮಸಿ ಅಂತ ಮನುಷ್ಯ ಮಾಡಿರೋ ಕೆಲಸಕ್ಕೆ ದೇವರನ್ನ ದೂರ್ತಿದ್ದ ದೂರ್ತರಿಗೆ ದೇವರ ಸತ್ಯಾಸತ್ಯತೆ ಬಗ್ಗೆ ಇವಾಗ ಸ್ವಲ್ಪ ಅರಿವಾಗಿರುತ್ತೆ ಅನ್ಸುತ್ತೆ. ಹೌದು, ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷ್ಯಗಳೇ ಇಲ್ಲ. ಇದೊಂದು ಮುಗಿದ ಅಧ್ಯಾಯ ಅಂತ ಮಾತಾಡ್ಕೋಬೇಕಾದ್ರೇನೆ ಆ ಅಧ್ಯಾಯದ ಇನ್ನೊಂದು ಮುನ್ನುಡಿಯನ್ನ ಬರೆಯೋಕೆ ಆ ಪಾಪಿಗಳ ಸಾಮ್ರಾಜ್ಯದಲ್ಲಿ ನಡೀತಿದ್ದ ಪಾಪಗಳಲ್ಲಿ ಭಾಗಿಯಾಗಿದ್ದ ಒಬ್ಬ ವ್ಯಕ್ತಿ ಎಷ್ಟೋ ವರ್ಷಗಳ ನಂತರ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಬರ್ತಾನೆ. ಜೊತೆಗೆ ತಾನು ಹೂತಿಟ್ಟಿದ್ದ ಒಂದು ಕಳೆ ಬರಹವನ್ನ ಜೊತೆಗೆ ತಂದು ಕೋರ್ಟ್ ಮುಂದೆ ನಿಲ್ತಾನೆ. ಅಂದ್ರೆ ಇದ್ರಲ್ಲೇ ತಿಳ್ಕೊಳ್ಳಿ ಅಲ್ಲಿ ನೆಲೆಸಿರೋ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ಮಹಿಮೆ ಎಂತದ್ದು ಅಂತ. ಸ್ನೇಹಿತರೆ, ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ನೆಪದಲ್ಲಿ ಹಿಂದೂ ದೇವರುಗಳನ್ನ, ಹಿಂದೂ ಧರ್ಮವನ್ನ ಲೇವಡಿ ಮಾಡುವ ಲವಡಕೆ ಬಾಲ್ಗಳಿಗೆ ಸೌಜನ್ಯ ಅನ್ನೋ ಹೆಸರು ದಾಳವಾಗ್ತಿದೆಯಲ್ಲ ಅನ್ನೋದು ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ತುಂಬಾ ಜನ ಇದ್ರ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿ ಅಂತ ನನಗೆ ಹೇಳ್ತಿದ್ರಿ. ನಮಗೂ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಇರುತ್ತೆ. ಬಟ್ ಪರಿಪೂರ್ಣವಾಗಿ ಅದ್ರ ಬಗ್ಗೆ ತಿಳ್ಕೊಂಡಾಗ ಏನೇನಾಗ್ತಿದೆ ಅನ್ನೋ ಕ್ಲಿಯರ್ ಪಿಕ್ಚರ್ ನಮ್ಗೆ ಗೊತ್ತಾದಾಗ ಮಾಡಿದ್ರೆ ಒಂದ್ ಲೆಕ್ಕಾಚಾರ ಇರುತ್ತೆ ಅಲ್ವಾ. ಸೊ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳು ಆಗುತ್ತೆ, ಹೂತಿಟ್ಟಿರೋ ಎಲ್ಲಾ ಶವಗಳನ್ನ ತೆಗಿತಾರ ಇಲ್ವಾ, ತೆಗಿತಾರೆ ಅನ್ನೋದೇ ಆದ್ರೆ ಎಷ್ಟು ಪಾರದರ್ಶಕವಾಗಿ ಈ ಕಾರ್ಯನ ನಮ್ಮ ಪೊಲೀಸರು ಮಾಡ್ತಾರೆ. ಹೂತಿಟ್ಟಿರೋ ಹೆಣಗಳನ್ನ ತೆಗೆದ್ಮೇಲೆ ಅದನ್ನ ಅವರೇ ಮಾಡೋರೆ ಅಂತ ಹೇಗೆ ಸಾಕ್ಷಿಗಳು ಲಿಂಕ್ ಆಗ್ತವೆ, ಹೇಗೆಲ್ಲ ಈ ತನಿಖೆ ಮುಂದೆ ಹೋಗುತ್ತೆ ಅನ್ನೋ ಕುತೂಹಲ ನಿಮ್ಮೆಲ್ಲರೂ ತರಾನು ನಂಗೂ ತುಂಬಾ ಅಂದ್ರೆ ತುಂಬಾ ಇದೆ. ಹಿಂದಿನ ತರ ಈ ಸಲನು ಈ ಪ್ರಕರಣ ಸ್ವಲ್ಪ ದಿನ ಸುದ್ದಿಯಾಗಿ ಆಮೇಲೆ ಸೈಲೆಂಟ್ ಆಗಲ್ಲ ಅಂತ ನಾನು ಸಹ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಷ್ಟು ದಿನ ಹಂಗಾಯ್ತು ಹಿಂಗಾಯ್ತು ಹಂಗಂತೆ ಹಿಂಗಂತೆ ಅಂತ ಅಂತೆ ಕಂತೆಗಳೇ ಇದ್ವು. ಆದ್ರೆ ಇವಾಗ ಪ್ರತ್ಯಕ್ಷ ಜೀವಂತ ಸಾಕ್ಷಿ ಮುಂದೆ ಬಂದಿದೆ. ಈ ಸಲ ಪಕ್ಕ ಆ ತಗಡೆ ಅಂಡ್ ಗ್ಯಾಂಗು ಲಾಕ್ ಆಗುತ್ತೆ ಅನ್ನೋ ಭರವಸೆ ಎಲ್ಲರಲ್ಲೂ ಇದೆ. ಆದ್ರೆ ಅದು ಸಾಧ್ಯ ಆಗ್ಬೇಕು ಅಂದ್ರೆ ನಮ್ ಸರ್ಕಾರ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ನಿಗಾ ವಹಿಸಿ ಒಳ್ಳೆ ತಂಡ ರಚನೆ ಮಾಡಿ ಪಾರದರ್ಶಕವಾಗಿ ತನಿಖೆ ನಡಿಬೇಕು. ಅದು ನಡಿಲಿಲ್ಲ ಅಂದ್ರೆ ಮೊದ್ಲೆಲ್ಲ ಯಾವ ತರ ಆಗ್ತಾ ಬರ್ತಿತ್ತೋ ಈ ಸಲನೂ ಅದೇ ತರ ಆಗ್ಬಿಡುತ್ತೆ. ಒಂದೇನ್ ಗೊತ್ತಾ ಸ್ನೇಹಿತರೆ, ಆ ದೊಡ್ಡವರು ಅನ್ಸ್ಕೊಳ್ಳೋರು ಯಾವ್ದಾದ್ರು ಒಂದು ರಾಜಕೀಯ ಪಕ್ಷದ ಜೊತೆ ಸಂಬಂಧನ ಚೆನ್ನಾಗಿ ಇಟ್ಕೊಂಡಿಲ್ಲ ಅನ್ನೋದೇ ಆಗಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಎಕ್ಸ್ಪೋಸ್ ಆಗ್ಬಿಟ್ಟಿರೋದು. ಹೆಂಗೆ ಅಂದ್ರೆ ಎಕ್ಸಾಂಪಲ್ ಆಡಳಿತ ಪಕ್ಷದವ್ರ ಜೊತೆ ಚೆನ್ನಾಗ್ ಅವ್ರೆ, ವಿರೋಧ ಪಕ್ಷದವ್ರಿಗೆ ಅವ್ರನ್ನ ಕಂಡ್ರೆ ಆಗಲ್ಲ ಅನ್ನೋ ತರ ಇದ್ದಿದ್ರೆ ಇಷ್ಟೊತ್ತಿಗೆ ಆಡಳಿತ ಪಕ್ಷದವ್ರನ್ನ ಕೆಳಗಿಳಿಸ್ಬೇಕಲ್ಲ ಅನ್ನೋ ಕಾರಣಕ್ಕಾದ್ರೂ ವಿರೋಧ ಪಕ್ಷದವರು ತನಿಖೆ ಮಾಡಿ ಈ ಸರ್ಕಾರ ಸರಿ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೋರಾಟ ಪ್ರತಿಭಟನೆ ಮಾಡಿ ಇಷ್ಟೊತ್ತಿಗೆ ನ್ಯಾಯ ಸಿಕ್ಬಿಟ್ಟಿರೋದು. ಆದ್ರೆ ಆ ದೊಡ್ಡವರು ಅನ್ಸ್ಕೊಳ್ಳೋರು ನಮ್ಮ ಕರ್ನಾಟಕದಲ್ಲಿ ಇರೋ 3 ಪಕ್ಷಗಳ ಜೊತೆನೂ ಅವಿನಾಭಾವ ಸಂಬಂಧ ಇಟ್ಕೊಂಡವ್ರೆ. ಎಲೆಕ್ಷನ್ಗೂ ಸಹ ಫಂಡಿಂಗ್ ಮಾಡ್ತಾರೆ ಅನ್ಸುತ್ತೆ. ಅಷ್ಟಿಲ್ದೆ ಯಾರು ಸಹ ಇಷ್ಟೆಲ್ಲ ಹಮ್ಮಿಕೊಂಡಿರಲ್ಲ ಬಾಯ್ನ. ಆಮೇಲೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಸೆಂಟ್ರಲ್ ಲಿಂಕು ಸಹ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಹಣ ಅಂದ್ರೆ ಹೆಣ ಕೂಡ ಬಾಯ್ ಬಿಡುತ್ತಂತೆ. ಸೊ ದುಡ್ಡಿನಿಂದ ದೇವರನ್ನ ಸಹ ಕೊಂಡ್ಕೊಳ್ಳೋ ಈ ಕಾಲದಲ್ಲಿ ಮನುಷ್ಯನನ್ನ ಕೊಂಡ್ಕೊಳ್ಳೋದು ಕಷ್ಟನಾ? ಇಲ್ಲ ಸರ್, ಇಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಇಂದ ಸೆಂಟ್ರಲ್ ವರ್ಗೂ ಅದು ನ್ಯಾಯಾಂಗ ಆಗ್ಲಿ, ಕಾರ್ಯಾಂಗ ಆಗ್ಲಿ, ಶಾಸಕಾಂಗ ಆಗ್ಲಿ ಅಥವಾ ಟಿವಿ ಮೀಡಿಯಾ ಆಗ್ಲಿ, ಎಲ್ಲಾ ಕಡೆನೂ ದುಡ್ಗೆ ಡೀಲ್ ಆಗೋ ದುರ್ಬುದ್ಧಿ ಇರೋ ದುಷ್ಟರು ಅವರೇ. ಅವ್ರಿರೋ ತನಕ ಸತ್ಯಕ್ಕೆ ಜಯ ಇಲ್ಲ, ಸುಳ್ಳಿಗೆ ಕೊನೆ ಇಲ್ಲ. 100%. ಆಮೇಲೆ ಇನ್ನೊಂದೇನಂದ್ರೆ ಸ್ನೇಹಿತರೆ, ಪ್ರತಿ ಸಲ ಈ ಪ್ರಕರಣದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈ ಪ್ರಕರಣ ಒಂದು ಕಾಂಟೆಂಟ್ ಆಗಿನೇ ಉಳ್ಕೊಬಿಡುತ್ತೇನೋ ಅನ್ನೋ ಬೇಜಾರು ಜಾಸ್ತಿ ಆಗ್ತಾನೆ ಬರ್ತಿದೆ. ಆದ್ರೆ ಅದು ಹಂಗ ಆಗೋದ್ ಬೇಡ, ಹಂಗ ಆಗೋದು ಇಲ್ಲ. ಯಾಕಂದ್ರೆ ಸೌಜನ್ಯ ಅನ್ನೋ ಆ ಸಹೋದರಿ ಒಂದು ಶಕ್ತಿಯಾಗಿ ದುಷ್ಟರನ್ನ ಸುಡಬೇಕು ಅಂತ ನಿಂತವಳೆ. ಒಂದಲ್ಲ ಒಂದು ದಿನ ಆ ಕಟುಕ ಕಾಮುಕ ಕ್ರೂರಿಗಳು ಸುಟ್ಟು ಭಸ್ಮ ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ವೇಟ್ ಮಾಡುವ ಸ್ನೇಹಿತರೆ. ಮುಂಬರುವ ದಿನಗಳಲ್ಲಿ ಏನೇನ್ ಆಗುತ್ತೆ ಏನೇನ್ ಆಗಲ್ಲ ಅನ್ನೋದರ ಅಪ್ಡೇಟ್ ನೋಡ್ಕೊಂಡು ಇದ್ರ ಮೇಲೆ ಒಂದು ಪರಿಪೂರ್ಣವಾದ ವಿಡಿಯೋ ಮಾಡ್ತೀನಿ. ಬನ್ನಿ, ಇಷ್ಟೊತ್ತು ಬೇಜಾರಾಗಿದ್ ಸಾಕು, ಇವಾಗ ಸ್ವಲ್ಪ ನೀವೆಲ್ಲ ನಗುವಿರಂತೆ. ಏನಂತೀರಾ? ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಇನ್ಸ್ಟಾಗ್ರಾಮ್ ಅಲ್ಲಿ ಈ ಕಿಪ್ಪಿ ಕೀರ್ತಿ ಲವರ್ಸ್ ಗಳ ರೋದನೆ ಒಂದ್ ಕಡೆ ಆದ್ರೆ ಈ ವಯಸ್ಸಾದವರ ಯಾತನೆ ಇನ್ನೊಂದ್ ಕಡೆ ಆಗ್ಬಿಟ್ಟಿದೆ. ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ನೋಡುವ ಬನ್ನಿ. ಆದ್ರೆ ಅದಕ್ಕೂ ಮೊದಲು ಗೊತ್ತಲ್ಲ, ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಕನ್ನಡಿಗಾಂತರಲೇ. ಸ್ನೇಹಿತರೆ, 60 ಆದ್ರೆ ಅರಳು ಮಳು ಅಂತಿದ್ರು ಮುಂಚೆ, ಆದ್ರೆ ಇವಾಗ 60 ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವನು, ಫೇಸ್ಬುಕ್ ಅಲ್ಲಿ ಇವಳು ಅನ್ನೋ ತರ ಆಗಿದೆ. ಯಾಕಣ್ಣ ಏನಾಯ್ತು? ಏನಾಯ್ತು ಅಂದ್ರೆ ಇಲ್ಲಿ ನೋಡಿ ಈ ಅಜ್ಜಿ ಕತೆನ. ಈ ತರ ಸೌಂಡ್ ಎಲ್ಲ ನನ್ನ ಕೈಲಿ ಕೇಳಕ್ಕಾಗಲ್ಲ ರೀ. ಓ ಅಜ್ಜಿ, ಆದ್ರೂ ನೀನು ಗಟ್ಟಿ ಗಿತ್ತಿ ಬಿಡು ಅಜ್ಜಿ. ಯಾಕೆ? ಯಾಕಂದ್ರೆ ಬಾಯಿಗೆ ಅಕ್ಕಿ ಕಾಳು ಹಾಕಿಸ್ಕೊಳ್ಳೋ ಸಮಯ ಹತ್ತಿರದಲ್ಲಿದ್ರು ಅದನ್ನೆಲ್ಲ ಲೆಕ್ಕ ತಗೊಳ್ದೇನೆ ಬಾಯಿನ ಅತ್ತಾಗಿತ್ತಾಗೆ ಅನ್ಕೊಂಡೆಲ್ಲ ವಿಡಿಯೋ ಮಾಡ್ತಿದ್ಯಲ್ಲ, ನಿಮ್ಮಂತವ್ರನ್ನೆಲ್ಲ ನೋಡ್ತಾ ಇದೀವಲ್ಲ ನಾವೇ ಅದೃಷ್ಟವಂತರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಲ್ಲ ಕಣಜ್ಜಿ, ಇರೋ ಟೈಮಲ್ಲಂತೂ ವೈಗೆ ನೆಟ್ಟಿಂಗ್ ನೆಮ್ಮದಿ ಕೊಟ್ಟಿರಲ್ಲ, ಗೋಡೆ ಮೇಲೆ ಫೋಟೋ ಆಗವನೆ. ಇವಾಗ್ಲಾದ್ರೂ ಪಾಪ ನೆಮ್ಮದಿ ಆಗಿರ್ಲಿ ಬಿಡು. ಅದ್ಯಾಕೆ ಈ ತರ ರೀಲ್ಸ್ ಗಳನ್ನ ಮಾಡಿ ಅವನ್ಗೆ ರಣಿಂಸೆ ಕೊಡ್ತಾ ಇದೀಯಾ? ಜೀವ ಹೋಗಿ ಒಂದ್ಸಲ ಸತ್ತಿರೋದಲ್ದೆ ಆ ವಯ್ಯ ಇವಾಗ ಫೋಟೋದಲ್ಲೂ ಸಾಯ್ಬೇಕಾ? ಏ ಅಜ್ಜಿ, ನಿಮ್ ಯಜಮಾನಪ್ಪ ನಿಂಗೆ ಅಷ್ಟೊಂದು ನೆನಪಾಗ್ತಿದ್ರೆ ನೀನು ಅವನ ಹತ್ರ ಹೋಗ್ಬಿಡು. ಅದ್ಯಾಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ವಿಡಿಯೋಸ್ ಮಾಡ್ಕೊಂಡು ನಮ್ಗೆ ಹೆವಿಯಾಗಿ ಹಿಂಸೆ ಕೊಡ್ತಾ ಇದೀಯಾ? ಬಿಡ್ತೀನಿ. ಅದು ನಿಮ್ ಯಜಮಾನಪ್ಪ ನಿಂಗೆ ಅಷ್ಟೊಂದು ನೆನಪಾಗ್ತಿದ್ರೆ ನಿಮ್ ಯಜಮಾನಪ್ಪನ ಸಮಾಧಿ ಹತ್ರ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು, ಅವಾಗ ಸಮಾಧಾನ ಆಗುತ್ತೆ ಅಂತ ಹೇಳೋಕ್ ಹೋಗಿ ಹಿಂಗ್ ಹೇಳ್ಬಿಟ್ಟೆ. ದಯವಿಟ್ಟು ಕ್ಷಮೆ ಇರ್ಲಿ ಅಜ್ಜಿ. ಸಾರಿ, ಐ ಆಮ್ ರಿಯಲಿ ಸಾರಿ. ಚೈತ್ರ ಮಾಸ ನಾನೇ ನಿನ್ನ ದೇವದಾಸ, ನೀನೇ ನನ್ನ ಪ್ರಾಸ ಪ್ರಾಸ. ಏನಜ್ಜಿ ಅದು ನಿನ್ ವೇಷ? ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಆ ನಿನ್ನ ಮೂಗಿನ ಮಂದಹಾಸ, ಕುಡಿದ್ಬಿಟ್ಟು ಸೂರ್ಯವಂಶದ ಗಸಗಸೆ ಪಾಯಸ, ಸತ್ತೋಗ್ಬಿಡ್ಬೇಕು ಅನ್ನೋಷ್ಟು ಬರ್ತಿದೆ ರೋಷ. ಹಿಂಗೆ ಆದ್ರೆ ಒಂದಲ್ಲ ಒಂದ್ ದಿವಸ ಗ್ಯಾರಂಟಿ ಇನ್ಸ್ಟಾಗ್ರಾಮ್ ಆಗುತ್ತೆ ಸರ್ವನಾಶ. ಒಂದು ಸಲನಾದ್ರೂ ಇವನ್ ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಅಮ್ಮಂಗೆ ಹುಚ್ಚಿಡ್ದಿರ್ಬೇಕು ಅನ್ಸುತ್ತೆ ನೋಡ್ರಕೋ. ಎಲ್ಲಾರು ಸೇರ್ಕೊಂಡು ಒಂದೆರಡು ಬಿಡ್ರಕೋ, ಬೇಗ ಆಸ್ಪತ್ರೆಗೆ ಸೇರಿಸಿ ಇವಮ್ಮಂಗೆ ಸರಿಯಾಗಿ ಮೆಡಿಸನ್ ಕೊಡ್ಸಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಅಲ್ಲಿ ವಯಸ್ಸಾದವರ ವಯ್ಯಾರವನ್ನ ನೋಡ್ತಿದ್ರೆ ಆಂಡ್ರಾಯ್ಡ್ ಮೊಬೈಲ್ ಬರೋಕ್ಕಿಂತ ಮುಂಚೆ ಸತ್ತು ಸ್ವರ್ಗಕ್ಕೆ ಸೇರಿದ್ರಲ್ಲ ಅವರೇ ಪುಣ್ಯವಂತರು ಅನ್ಸುತ್ತೆ. ಯಾಕಂದ್ರೆ ಅವ್ರಗಳ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಅನ್ನೋದು ಇಲ್ದೇ ಇರೋ ಕಾರಣ ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅನ್ನೋದು ಬಂದಿರ್ಲಿಲ್ಲ. ಆದ್ರಿಂದ ಈ ತರ ಚಿತ್ರ ವಿಚಿತ್ರ ಪ್ರಾಣಿಗಳ ಮುಖ ದರ್ಶನ ಅವ್ರಿಗೆ ಆಗ್ತಿರ್ಲಿಲ್ಲ. ಇರೋ ಗಂಟ ನೆಮ್ಮದಿಯಾಗಿ ಸುಖವಾಗಿದ್ದು ಈ ತರ ಚಿತ್ರ ವಿಚಿತ್ರ ಪ್ರಾಣಿಗಳು ಹುಟ್ಕೊಳ್ಳೋಕು ಮುಂಚೆನೆ ಮೇಲೋಗ್ಬಿಟ್ರು. ಆದ್ರೆ ನಮ್ ಕತೆ ಹಂಗಲ್ಲ. ದಿನನಿತ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಇಂತವ್ರನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನಮ್ ಬಾಳಗಷ್ಟ್ ಬೆಂಕಿ ಹಾಕ ನಾವ್ ಯಾಕಾದ್ರೂ ಬದುಕಿದೀವೋ ಸತ್ತೋಗ್ಬಿಡ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, EMI ಕಟ್ಬೇಕಲ್ಲ ಅನ್ನೋ ಕಾರಣಕ್ಕಷ್ಟೇ ಬದುಕಿದೀವಿ. ಅಚ್ಚಾ ಅಲ್ಲ ಗುರು, ಈ ಅಜ್ಜಿ ಕೈಲಿ ಮೊಬೈಲ್ ಕೊಟ್ಟವ್ರು ಯಾರು? ಮೊಬೈಲ್ ಕೊಡೋದಲ್ಲದೆ ಇನ್ಸ್ಟಾಗ್ರಾಮ್ ನ ಇನ್ಸ್ಟಾಲ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಟ್ಟವ್ರು ಯಾರು? ಅದಂಗಿರ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದು ಹೇಳ್ಕೊಟ್ಟು ಅಪ್ಲೋಡ್ ಮಾಡೋದನ್ನ ತೋರ್ಸ್ಕೊಟ್ಟವ್ರು ಯಾರು? ಆ ಯಾರೋ ಅನ್ನೋರ್ ಏನಾದ್ರು ಈ ವಿಡಿಯೋನ ನೋಡ್ತಿದ್ರೆ ಆ ಯಾರೋ ಅನ್ನೋರ್ಗೆ ನಾನು ಒಂದ್ ಮಾತು ಹೇಳ್ಬೇಕು. ಏನಂದ್ರೆ, ಅಯ್ಯೋ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ಅಜ್ಜಿ ಅಂದ್ರು, ಅವ್ರಗಳದು ಹಿಂಗಾದ್ರೆ ಇಲ್ಲೊಂದ್ ಅಜ್ಜಿ ಯಾವ ಲೆವೆಲ್ಗೆ ಡ್ಯಾನ್ಸ್ ಮಾಡ್ತಾವಳೆ ಅಂದ್ರೆ ನೀವೇ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ
ನಗ್ಬೇಕಾ ಅಳ್ಬೇಕಾ ದೇವರನೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ವಯಸ್ಸಾದ್ಮೇಲೆ ಎಲ್ರೂ ಚಿಕ್ಕ ಮಕ್ಕಳ ತರ ಆಡ್ತಾರೆ ಅನ್ನೋದನ್ನ ಕೇಳಿದ್ವಿ, ಆದ್ರೆ ಈ ತರ ಕ್ರಿಂಜ್ ನನ್ನ ಮಕ್ಕಳ ತರ ಆಡ್ತಾರೆ ಅನ್ನೋದನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ವಯಸ್ಸಾದವರು ಅವ್ರವ್ರ ಖುಷಿಗೆ ಏನೋ ಮಾಡ್ಕೋತಾರೆ ಬಿಡುಗುರು ಅಂತ ನೀವ್ ಹೇಳ್ಬೋದು, ಅದು ನಿಜಾನೇ. ಆದ್ರೆ ಅತಿ ಆದ್ರೆ ಅಮೃತನು ವಿಷ ಅಲ್ವಾ? 100%. ಸೊ ಈ ವಿಡಿಯೋ ಜಸ್ಟ್ ತಮಾಷೆಗಾಗಿ ಅಷ್ಟೇ. ವಯಸ್ಸಾದವರ ಮೇಲೆ ನಮ್ಗೆ ಸದಾ ಗೌರವ ಇದ್ದೇ ಇರುತ್ತೆ. ಈ ವಿಡಿಯೋದಲ್ಲಿ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಅದಕ್ಕೂ ಮೊದಲು ನಾವ್ ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.